ನಮಸ್ಕಾರ ಗೆಳೆಯರೇ, ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇದನ್ನ ನಾವು ನಿಮ್ಮ ಕೊಡಗು ಡಿಸಿಸಿ ಬ್ಯಾಂಕ್ ನೇಮಕಾತಿ 2025 ಸಂಬಂಧಪಟ್ಟಂತೆ ಇಂಟರ್ವ್ಯೂ ಲೆಟರ್ಸ್ ಬಂದಿದ್ದಾವೆ. ಸೊ ಇಂಟರ್ವ್ಯೂ ಲೆಟರ್ ಏನೇನು ತೊಗೊಂಡೋಗ್ಬೇಕು, ಸುಮಾರು ಜನ ಕಾಲ್ ಮಾಡಿ ಏನು ಎತ್ತ ಅಂತ ಕೇಳ್ತಾನೆ ಇರ್ತೀರಾ. ಎಲ್ಲರಿಗೂ ಒಂದೇ ವಿಡಿಯೋದಲ್ಲಿ ಆನ್ಸರ್ ಮಾಡಬೇಕು ಅನ್ನೋ ಉದ್ದೇಶ ಅಷ್ಟೇನೆ. ಈ ವಿಡಿಯೋ ನೋಡ್ಕೊಂಡ್ರೆ ಎಲ್ಲರಿಗೂ ಗೊತ್ತಾಗುತ್ತೆ. ಸಿಂಪಲ್ ಆಗಿ ಚಿಕ್ಕ ಹುಡುಗರಿಗೆ ಹೇಳ್ದಂಗೆ ಹೇಳಿರ್ತೀವಿ, ಇದನ್ನ ನೋಡ್ಕೊಳ್ರಿ, ಕಂಟಿನ್ಯೂ ಆಗ್ರಿ ಅಂತ ಹೇಳ್ತಾ ಸುಮಾರು ಜನ ಸೆಲೆಕ್ಷನ್ ಆಗಿದ್ದೀರಾ. PDF ಮೆಟೀರಿಯಲ್ ತುಂಬಾ ಸಂತೋಷ. ಒಳ್ಳೇದಾಗ್ಲಿ, ಎಲ್ಲರಿಗೂ ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ, ಯಾರ್ಯಾರು ಇಂಟರ್ವ್ಯೂ ಬಂದಿರಿ ಎಲ್ಲರೂ ಮ್ಯಾಕ್ಸಿಮಮ್ ಟ್ರೈ ಮಾಡಿ ಕೆಲಸ ಮಾಡ್ಕೊಂಬಿಡಿ ಅಷ್ಟೇ. ಇನ್ನೊಂದು ಬರಿತೀವಿ, ಮತ್ತೊಂದು ಬರಿತೀವಿ, ಅದು ಬೇಡ, ಅದು ಆಗ್ಲಿಲ್ಲ ಅಂತ ಕಾಲಕ್ಕೆ ಅದು ಆ ಮಾತು ಇನ್ನೊಂದು ಬರೆಯೋಣ, ಇನ್ನೊಂದು ನೋಡೋಣ ಅಂತ. ದಯವಿಟ್ಟು ಯಾರ್ಯಾರಿಗೆ ಇಂಟರ್ವ್ಯೂ ಬಂದಿದೆ, ನನ್ನ ಅನುಭವದಲ್ಲಿ ಹೇಳ್ತೀನಿ, ಯಾರ್ಯಾರಿಗೆ ಇಂಟರ್ವ್ಯೂ ಬಂದಿದೆ ಮ್ಯಾಕ್ಸಿಮಮ್ ಟ್ರೈ ಮಾಡಿ ಮಾಡ್ಕೊಂಬಿಡಿ ಅಷ್ಟೇ. ಮಾಡ್ಕೊಂಡು ಒಂದು ಗೌರ್ಮೆಂಟ್ ಕೆಲಸ ಅಂತ ಮಾಡ್ಕೊಂಡು ಕೂತ್ಕೊಳ್ಳಿ, ಆಮೇಲೆ ಓದ್ಕೊಳ್ಳಿ, ಒಳ್ಳೇದಾಗ್ಲಿ. ಯಾರಿಗಾದ್ರು ಜನರಲ್ ಸ್ಟಡೀಸ್ ಕ್ಲಾಸಸ್ ಅವಶ್ಯಕತೆ ಇದ್ರೆ ಬೇಕಿದ್ರೆ ಅಥೆಂಟಿಕೇಟೆಡ್ ಕ್ಲಾಸಸ್ ನಡೀತಾ ಇದಾವೆ, ಜನರಲ್ ಸ್ಟಡೀಸ್ ಕ್ಲಾಸಸ್ ನಡೀತಾ ಇದಾವೆ. ಜಾಯ್ನ್ ಆಗ್ರಿ ಇಂಟ್ರೆಸ್ಟ್ ಇದ್ರೆ. ಸೊ ನೋಡ್ತಾ ಹೋಗೋಣ. ಇದು ಈ ಬಂದಿರತಕ್ಕಂಥ ಲೆಟರ್ ಇದು. ಸೊ ನೋಡ್ತಾ ಹೋಗೋಣ. ಕೊಡಗು ಜಿಲ್ಲಾ ಸಹಕಾರ ಬ್ಯಾಂಕ್ ಮಡಿಕೇರಿಗೆ ಸಂಬಂಧಪಟ್ಟಂಗೆ ಇದೇ ತರ ಲೆಟರ್ ಸುಮಾರು ಜನಕ್ಕೆ ಬಂದಿರುತ್ತೆ. ಸುಮಾರು ಜನ ಯಾರ್ಯಾರು ಇಂಟರ್ವ್ಯೂ ಅಟೆಂಡ್ ಮಾಡ್ತಿರ್ತೀರಾ ಎಲ್ಲರಿಗೂ ಈ ತರ ಲೆಟರ್ ಬಂದಿರುತ್ತೆ. ಇದು 1:5 ರೇಷಿಯೋಲ್ ಇರುತ್ತೆ. 1:5 ರೇಷಿಯೋಲ್ ಇರುತ್ತೆ. ಅರ್ಥ ಆಗ್ತಾ ಇದೆಯಾ? 1:5 ರೇಷಿಯೋಲ್ ಯಾರ್ಯಾರು ಸೆಲೆಕ್ಷನ್ ಆಗಿರ್ತೀರಾ ಅಂತ ಅವ್ರಿಗೆಲ್ಲರಿಗೂ ಈ ಲೆಟರ್ ಬಂದಿರುತ್ತೆ. ಅರ್ಥ ಆಗ್ತಾ ಇದೆಯಾ? ಫಸ್ಟ್ ಸ್ಟೆಪ್ ಇದು. ಇಲ್ಲಿ ಏನೋ ಒಂದು ಇಂಟರ್ವ್ಯೂ ID ಅಂತ ಕೊಟ್ಟಿರ್ತಾರೆ. ರೋಲ್ ನಂಬರ್ ಇರುತ್ತೆ. ರೋಲ್ ನಂಬರ್ ಯಾರ್ದೋ ಒಬ್ಬರು ಇದು ಸ್ಕ್ರಾಚ್ ಮಾಡಿದೀವಿ. ನಿಮ್ದು ಇರುತ್ತೆ, ಯಾರ್ದಿರುತ್ತೋ ರೋಲ್ ನಂಬರ್ ಇರುತ್ತೆ. ಇಲ್ಲಿ ಇಂಟರ್ವ್ಯೂ ಒಂದು ID ಕೊಟ್ಟಿರ್ತಾರೆ. ಡೇಟ್ ಯಾವ ಡೇಟ್ ಕೊಟ್ಟಿರ್ತಾರೋ ಅದು ಯಾರೋ ಒಬ್ರದ್ದು 26/3/2025 ತಾರೀಕಿದೆ. ಯಾರೋ ಒಬ್ರು ಸಮ್ ಎಕ್ಸ್ ಪರ್ಸನ್ ಇದೆ. ಈಗ ನಿಮ್ದು ಏನಾದ್ರು ಬೇರೆ ಡೇಟ್ ಇದ್ರೆ ಆ ಡೇಟ್ಗೆ ಹೋಗ್ಬೇಕು. ಯಾವ ಡೇಟಿಗೆ ಇಲ್ಲಿ ಮೆನ್ಷನ್ ಮಾಡಿರ್ತಾರೋ, ಇದು 3ನೇ ತಿಂಗಳು 26ನೇ ತಾರೀಕು 2025 ಇಸ್ವಿ 26ನೇ ತಾರೀಕಿಗೆ ಯಾರ್ದೋ ಒಬ್ಬರು ಇಂಟರ್ವ್ಯೂ ಇದೆ. ಯಾರ್ದೋ ಇದೆ. ನಿಮ್ದು 27ಕ್ಕೆ ಇರ್ಬೋದು, ಇನ್ನು 25ಕ್ಕೆ ಇರ್ಬೋದು, ಗೊತ್ತಿಲ್ಲ. ನಿಮ್ದು ಯಾವ ಡೇಟ್ಗೆ ಇರುತ್ತೋ ಆ ಡೇಟ್ಗೆ ಹೋಗ್ರಿ, ಅಟೆಂಡ್ ಆಗ್ರಿ. ಅರ್ಥ ಆಗ್ತಾ ಇದೆಯಾ? ನಿಮ್ದು ಯಾವ ಡೇಟಿಗೆ ಕೊಟ್ಟಿರ್ತಾರೋ ಆ ಡೇಟ್ಗೆ ಹೋಗ್ಬೇಕು. ಪದೇ ಹೇಳ್ತಾ ಇದೀನಿ, ಇನ್ನೂ ಒಂದ್ಸತಿ ಹೇಳ್ತಾ ಇದೀನಿ. ನಿಮ್ಮ ಲೆಟರ್ ಅಲ್ಲಿ ಯಾವ ಡೇಟ್ ಮೆನ್ಷನ್ ಮಾಡಿರ್ತಾರೋ ಆ ಡೇಟ್ಗೆ, ಆ ಟೈಮಿಂಗ್ಸ್ಗೆ ಇದು ಟೈಮಿಂಗ್ಸ್, ಈ ಟೈಮಿಂಗ್ಸ್ಗೆ ಹೋಗಿ ನಿಮ್ಮಲ್ಲಿ ಯಾವ ಡೇಟ್ ಕೊಟ್ಟಿರ್ತಾರೋ ಆ ಡೇಟ್ಗೆ, ಆ ಟೈಮ್ಗೆ ಹೋಗಿ ರಿಪೋರ್ಟ್ ಆಗಬೇಕು. ಸಂದರ್ಶನದ ಸ್ಥಳ ಕೊಡಗು ಜಿಲ್ಲಾ ಸಹಕಾರ ಬ್ಯಾಂಕ್ ಮಡಿಕೇರಿ, ಉನ್ನತಿ ಭವನ, GT ಸರ್ಕಲ್ ಮಡಿಕೇರಿ ಅಂತ ಇದೆ. 9:30 AM ಗಂಟೆಗೆ ಮೂಲ ದಾಖಲೆಗಳ ಪರಿಶೀಲನೆಗೆ ಹಾಜರಾಗೋದು. ಫಸ್ಟ್ ಮೂಲ ದಾಖಲಾತಿಗಳ ಪರಿಶೀಲನೆ ಇರುತ್ತೆ. ನಿಮ್ಮಲ್ಲಿ ಯಾವ ಟೈಮಿಂಗ್ಸ್ ಕೊಟ್ಟಿರ್ತಾರೆ, ನಿಮ್ಮಲ್ಲಿ ಯಾವ ಡೇಟ್ ಕೊಟ್ಟಿರ್ತಾರೆ, ಯಾವ ಟೈಮಿಂಗ್ಸ್ ಕೊಟ್ಟಿರ್ತಾರೆ ಆ ಡೇಟ್ಗೆ ಹಾಜರಾಗಬೇಕು. ಕಡ್ಡಾಯವಾಗಿ ಎಕ್ಸಾಕ್ಟ್ ಟೈಮಿಂಗ್ಸ್ಗೆ ಹಾಜರಾಗಬೇಕು. ಅರ್ಥ ಆಗ್ತಾ ಇದೆಯಾ? ನಿಮ್ಮಲ್ಲಿ ಕೊಟ್ಟಿರ್ತಕ್ಕಂಥ ಡೇಟ್ಗೆ. ನೆಕ್ಸ್ಟ್, ಕೆಳಗೆ ನಮೂದಿಸಿರುವ ಮೂಲ ಪ್ರಮಾಣ ಪತ್ರಗಳನ್ನ, ದಾಖಲಾತಿಗಳನ್ನ ಸಂದರ್ಶನ ಸಮಯದಲ್ಲಿ ಕಡ್ಡಾಯವಾಗಿ ಸಲ್ಲಿಸಬೇಕು. ಇದು ಕಡ್ಡಾಯವಾಗಿ ಸಲ್ಲಿಸಲೇಬೇಕಾಗಿರ್ತಕ್ಕಂಥ ಐಟಮ್ಗಳು. ಇವನ್ನ ಕೊಡ್ಲೇಬೇಕು. ಅರ್ಥ ಆಗ್ತಾ ಇದೆಯಾ? ಇವಿಷ್ಟನ್ನ ಇಟ್ಕೊಂಡಿರ್ಬೇಕು, ಕೊಡ್ಬೇಕು. ಯಾವುದೇ ರೀತಿಯಾದಂಥ ಎಕ್ಸ್ಕ್ಯೂಸ್ ಇಲ್ಲ. ಇನ್ನೊಂದು ದಿನ ಡೇಟ್ಗೆ ಕೊಡಲ್ಲ. ಯಾವತ್ತು ಹೇಳಿರ್ತಾರೆ ಅದೇ ಡೇಟ್ಗೆ ಹೋಗಿ ತಗೊಂಡೋಗಿ ಕೊಟ್ಬಿಡ್ಬೇಕು. ಅರ್ಥ ಆಗ್ತಿದೆಯಾ? ಹುದ್ದೆಗೆ ನಿಗದಿಪಡಿಸಿದ ವಿದ್ಯಾರ್ಥಿಗೆ ಸಂಬಂಧಿಸಿದ ಎಲ್ಲ ವರ್ಷಗಳ ಅಂದ್ರೆ ಹಳಬರ ಹತ್ರ ವರ್ಷಗಳದು, ಇಯರ್ಲಿ ಇರೋರು ಎಲ್ಲ ವರ್ಷದ್ದು, ಸೆಮಿಸ್ಟರ್ ಸ್ಕೀಮ್ ಓದಿರೋರು ಸೆಮಿಸ್ಟರ್ ಸ್ಕೀಮ್ ಎಲ್ಲ ಅಂಕಪಟ್ಟಿಗಳನ್ನ, ಅಥವಾ ಘಟಿಕೋತ್ಸವ ಅಂದ್ರೆ ನಿಮ್ದು ಇದು ಬಂದಿರುತ್ತಲ್ಲ 3 ವರ್ಷದ್ದು ಸೇರಿ ಒಂದು ಕಾನ್ವೊಕೇಶನ್ ಅಂತ ಬಂದಿರುತ್ತೆ, ಅದಾದ್ರೂ ಆಗುತ್ತೆ. ಘಟಿಕೋತ್ಸವ, ಅಂಕಪಟ್ಟಿಗಳು ಘಟಿಕೋತ್ಸವ ಎರಡೂ ಹೇಳಿದರೆ ಎರಡನ್ನೂ ಎತ್ಕೊಂಡು ಹೋಗ್ಬಿಡಿ. ಮಾರ್ಕ್ಸ್ ಕಾರ್ಡ್ಸು ಪ್ಲಸ್ ಇದು ಏನದು ಘಟಿಕೋತ್ಸವ ಪ್ರಮಾಣ ಪತ್ರ, ಈ ಇಂಗ್ಲಿಷ್ ನಲ್ಲಿ ಹೇಳಿದ್ನಲ್ಲ, ಸಡನ್ ಮರ್ತ್ಬಿಟ್ಟೆ. ಕಾನ್ವೊಕೇಶನ್ ಅಂಕಪಟ್ಟಿಗಳು ಪ್ಲಸ್ ಕಾನ್ವೊಕೇಶನ್ ತಗೊಂಡೋಗ್ಬೇಕು. ಅರ್ಥ ಆಗ್ತಾ ಇದೆಯಾ? ಜೊತೆಗೆ ಗ್ರೇಡ್ ಅಂಕಗಳಲ್ಲಿ ಏನಾದ್ರು ಗ್ರೇಡ್ ಅಂಕಗಳೇನಾದ್ರು ಇದ್ರೆ ಗ್ರೇಡ್ ಅನ್ನ ಶೇಕಡಾವಾರು ಅಂಕಗಳಿಗೆ ಪರಿವರ್ತಿಸಿದ ಪ್ರಮಾಣ ಪತ್ರ. ಹಿಂಗಂದ್ರೆ ಏನು ಅಂತ ಕೊಡಗು DCC ಬ್ಯಾಂಕ್ನವ್ರನ್ನ ಕೇಳಿ ತಿಳ್ಕೊಳ್ಳಿ. ಹೇಳ್ತಾರೆ. ಏನಾದ್ರು ಗೊತ್ತಾಗ್ಲಿಲ್ಲ ಅಂದ್ರೆ ಹೇಳ್ತಾರೆ. ಗೊತ್ತಾದ್ರೆ ಸಂತೋಷ. ಏನೇನೋ ಎಲ್ಲಾ ವರ್ಷದ ಮಾರ್ಕ್ಸ್ ಕಾರ್ಡ್ಸ್ಗಳು, ಕಾನ್ವೊಕೇಶನ್ ಪ್ಲಸ್ ಗ್ರೇಡ್ ಅಂಕಗಳು ಏನಾದ್ರು ಇದ್ರೆ, ಇಂಜಿನಿಯರ್ಸ್ಗೆ ಗ್ರೇಡ್ ಅಂಕಗಳು ಇರ್ತವೆ. ಗ್ರೇಡ್ 9.2 9.3 ಸಮಥಿಂಗ್ ಏನೇನೋ ಇರ್ತೈತೆ. ಅದನ್ನ ಶೇಕಡಾವಾರು ಅಂಕಗಳಿಗೆ ಪರಿವರ್ತನೆ ಮಾಡಿರ್ತಕ್ಕಂಥ ಒಂದು ಪ್ರಮಾಣ ಪತ್ರ ಇರುತ್ತಂತೆ. ಅದೇನು ಅಂತ ನೀವು ಕೊಡಗಿನವ್ರನ್ನ ಕೇಳಬೇಕು. ಕೊಡಗು DCC ಬ್ಯಾಂಕ್ನ ತಗೊಂಡೋಗ್ಬೇಕು. ಅಷ್ಟೇ ಕೆಲಸ. ಇನ್ನು ಜನ್ಮ ದಿನಾಂಕದ ಪ್ರಮಾಣ ಪತ್ರ ಇರಬೇಕು. ಜನ್ಮ ದಿನಾಂಕವನ್ನು ತೋರಿಸ್ತಕ್ಕಂಥ SLC ಅಥವಾ ತತ್ಸಮಾನ ಪ್ರಮಾಣ ಪತ್ರ, ವರ್ಗಾವಣೆ ಪ್ರಮಾಣ ಪತ್ರ, ಜನನ ಪ್ರಮಾಣ ಪತ್ರ ಯಾವ್ದು ಬೇಕಾದ್ರೂ ಇರ್ಬೋದು. SLC ಆದ್ರೂ ಇರ್ಬೋದು. ಒಂದ್ಸತಿ ಕೊಡಗು DCC ಬ್ಯಾಂಕ್ ಹೋಗಿ ಒಂದು ಮುಂಚೆ ಇಂಟರ್ವ್ಯೂಗಿನ ಮುಂಚಿತವಾಗಿ ಒಂದ್ 2-3 ದಿನ ಮುಂಚಿತವಾಗಿ, ಇಲ್ಲ ಈಗ್ಲೇನೆ ಹೋಗಿ ಒಂದ್ಸತಿ ಕೇಳ್ಕೊಂಡಿರಿ. ಜನ್ಮ ದಿನಾಂಕದ ಪ್ರಮಾಣ ಪತ್ರ
ಏನಪ್ಪಾ ಅಂದ್ರೆ ಜನ್ಮ ದಿನಾಂಕ ಅಂತ ತೋರಿಸೋದು, SLC ಮಾರ್ಕ್ಸ್ ಕಾರ್ಡ್ ಅಥೆಂಟಿಕೇಶನ್ ಇರುತ್ತೆ, ಅಥವಾ ತತ್ಸಮಾನ ಪರೀಕ್ಷೆದೂ ಅಥೆಂಟಿಕೇಟರ್ ಇರುತ್ತೆ, ತಗೊಂಡೋಗ್ಬೋದು. ಅರ್ಥ ಆಗ್ತಾ ಇದೆಯಾ? ಆಧಾರ್ ತಗೊಂಡೋಗ್ಬೋದು, ಇದಾರು ತಗೊಂಡೋಗ್ಬೋದು, ವರ್ಗಾವಣೆ ಪ್ರಮಾಣ ಪತ್ರ ಅಂದ್ರೆ TC ನಾರು ತಗೊಂಡೋಗ್ಬೋದು, ಜನನ ಪ್ರಮಾಣ ಪತ್ರ. ಇಷ್ಟರಲ್ಲಿ ಎಲ್ಲಾ ಯಾವ್ದಾದ್ರು ಒಂದು ಸಾಕ ಎಲ್ಲ ಬೇಕಾ ಅಂತೇಳಿ ದಯವಿಟ್ಟು ಕೊಡಗು DCC ಬ್ಯಾಂಕ್ನ ಒಂದ್ಸತಿ ಫೋನ್ ಮಾಡಿ ಕೇಳ್ಕೊಳ್ಳಿ, ಒಂದು ಸಾಕ ಎಲ್ಲ ಬೇಕಾ ಅಂತ. ಇನ್ನ ಜಾತಿ ಪ್ರಮಾಣ ಪತ್ರ ಅಪ್ಲೈ ಮಾಡಿದ್ರೆ ತಗೊಂಡೋಗ್ಬೇಕು. ಜಾತಿ ಪ್ರಮಾಣ ಪತ್ರ ಮೀಸಲಾತಿ ಕೋರಿರ್ತಿರಲ್ಲ, ತಗೊಂಡೋಗ್ಬೇಕಾಗುತ್ತೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ನಮೂನೆ D ನಲ್ಲಿ ತಗೊಂಡೋಗ್ಬೇಕಂತೆ, ಒಂದ್ಸತಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಇನ್ನ ಪ್ರವರ್ಗ 1 ಅವ್ರಿಗೆ ನಮೂನೆ E ಬರುತ್ತೆ. ಇನ್ನ 2A 2B 3A 3B ಅಭ್ಯರ್ಥಿಗಳು ನಮೂನೆ F ನಲ್ಲಿ ನಿಗದಿಪಡಿಸಿದ ಕೊನೆಯ ದಿನಾಂಕ 16/1/2025 ದಿನಾಂಕದೊಳಗಡೆ ಚಾಲ್ತಿಯಲ್ಲಿರುವಂತೆ ತಹಶೀಲ್ದಾರ್ ಅವರಿಂದ ಪಡ್ಕೊಂಡಿರ್ಬೇಕು ಅಂತ ಹೇಳಿದ್ದಾರೆ. ಏನಾದ್ರೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಈ ಡಾಕ್ಯುಮೆಂಟ್ ಸಂಬಂಧಪಟ್ಟಂಗೆ ಕೊಡಗು DCC ಬ್ಯಾಂಕ್ನೇ ಕನ್ಸಲ್ಟ್ ಮಾಡಬೇಕು, ಬೇರೆ ಯಾರನ್ನೂ ಕನ್ಸಲ್ಟ್ ಮಾಡಬೇಡಿ, ಯಾವುದೇ ಕಾರಣಕ್ಕೂ ಮಾಡಬೇಡಿ. ನನ್ನನ್ನು ಸೇರಿಸಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಕನ್ಸಲ್ಟ್ ಮಾಡಬೇಡಿ. ಯಾಕೆ ಅಂದ್ರೆ ಇಂಟರ್ವ್ಯೂ ಮಾಡೋರು ಅವರು, ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ಇಂಟರ್ವ್ಯೂ ಮಾಡ್ತಕ್ಕಂಥವ್ರು ಯಾರು? ಕೊಡಗು DCC ಬ್ಯಾಂಕ್ನವರು. ಅಲ್ಲಿ ಒಬ್ಬರನ್ನ ಕೂರಿಸಿರ್ತಾರೆ, ಇದೇ ವಿಚಾರವಾಗಿ ಅಂದರೆ ಕ್ಲಾರಿಫಿಕೇಶನ್ಗೆ ಕೂರಿಸಿರ್ತಾರೆ. ಹುಡುಗರಿಗೆ ಸಮಸ್ಯೆಗಳು ಆಗ್ತವೆ ಅನ್ನೋ ಉದ್ದೇಶಕ್ಕೆ ಕೂರಿಸಿರ್ತಾರೆ. ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಕ್ಕಂಥವ್ರು ತುಂಬಾ ಜನ ಇರ್ತಾರೆ, ಗೊತ್ತಾಗೋದಿಲ್ಲ. ಅದು ಕೂರಿಸಿರ್ತಾರೆ, ನೀಟಾಗಿ ಒಂದು ಫೋನ್ ಮಾಡಿದ್ರೆ ಹೇಳ್ತಾರೆ, ಅಮ್ಮ ಇಂತಿದ್ದು ತಗೊಂಬನ್ನಿ ಅಂದ್ರೆ ಅಂತಂತ ಡಾಕ್ಯುಮೆಂಟ್ ತಗೊಂಡೋದ್ರೆ ನಿಮ್ ಕೆಲಸ ಆಗುತ್ತೆ. ಇಷ್ಟೇ ಸಿಂಪಲ್. ಬೇರೆ ಯಾರನ್ನೂ ಕನ್ಸಲ್ಟ್ ಮಾಡಬೇಡಿ, ಯಾವ ಯೂಟ್ಯೂಬ್ ಇದು ಕನ್ಸಲ್ಟ್, ಅದೇನೋ ಮೆಸೇಜು ಅವು ಇವೆಲ್ಲ ಉಪಯೋಗ ಇಲ್ಲದೆ ಇರೋ ಕೆಲಸಗಳು. ಏನಾದ್ರು ಒಂಚೂರು ಹೆಚ್ಚು ಕಮ್ಮಿ ಆದ್ರೂ ಹಿಡ್ದಾಕ್ಬಿಡ್ತಾರೆ. ಯಾಕೆ ಬೇಕಾಗಿದೆ? ಅದಕ್ಕೋಸ್ಕರ DCC ಬ್ಯಾಂಕ್ ಕನ್ಸಲ್ಟ್ ಮಾಡಿದ್ರೆ ನಿಮ್ ಕೆಲಸ ಸಲೀಸಾಗುತ್ತೆ. ಕೂರಿಸಿರ್ತಾರೆ, ಕೇಳಿ, ಮುಗಿತಾ? ಮೀಸಲಾತಿ ಪ್ರಮಾಣ ಪತ್ರಗಳನ್ನ ಹಾಜರುಪಡಿಸದೆ ಹೋದ್ರೆ ಅಥವಾ ತಿರಸ್ಕೃತಗೊಂಡಲ್ಲಿ ಮೀಸಲಾತಿ ಇಮಿಡಿಯೇಟ್ಲಿ ರದ್ದಾಗುತ್ತೆ ಅಂತ ಹೇಳಿದ್ದಾರೆ. ಆಯ್ತಾ? ಮಾಜಿ ಸೈನಿಕ ಅಂದರೆ ಭೂದಳ, ನೌಕಾದಳ, ವಾಯುದಳದಲ್ಲಿ ಯಾವುದೇ ಶ್ರೇಣಿಯಲ್ಲಿ ಸೇವೆ ಸಲ್ಲಿಸಿದ ವ್ಯಕ್ತಿ ಸರ್ಕಾರದಲ್ಲಿ ಜಾರಿಗಿರುವ ನಿಯಮಗಳನ್ವಯ ಮಾಜಿ ಸೈನಿಕ ಪ್ರಮಾಣ ಪತ್ರ ಪಡ್ಕೊಂಡಿರ್ಬೇಕು, ಅದನ್ನ ಸಲ್ಲಿಸಬೇಕು. ಫರ್ದರ್ ಕ್ಲಾರಿಫಿಕೇಶನ್ DCC ಬ್ಯಾಂಕ್. ಅರ್ಥ ಆಗ್ತಿದ್ಯಾ? ಈ ಸರ್ಟಿಫಿಕೇಟ್ ಇದೆ, ಅದು ಎಕ್ಸ್ಪೈರ್ ಇರುತ್ತೋ ಇರಲ್ವೋ ಏನೇ ಇದ್ರೂ DCC ಬ್ಯಾಂಕ್ ಕೇಳ್ರಿ, ಹೇಳ್ತಾರೆ. ಇನ್ನು ಗ್ರಾಮೀಣ ಅಭ್ಯರ್ಥಿ ಆಗಿದ್ರೆ ಗ್ರಾಮೀಣ ವ್ಯಾಸಂಗ ಪ್ರಮಾಣ ಪತ್ರವನ್ನು ಪ್ರಸ್ತುತ ಚಾಲ್ತಿಯಲ್ಲಿರುವಂತೆ ನಮೂನೆ 2ರಲ್ಲಿ ಸಾಮಾನ್ಯ ಅರ್ಹತೆ ಗ್ರಾಮೀಣ ಅಭ್ಯರ್ಥಿಗಳು ನಮೂನೆ 1 ಮತ್ತು 2ರಲ್ಲಿ ಸಂಬಂಧಪಟ್ಟ ಪ್ರಾಧಿಕಾರದಿಂದ ಪಡೆದಿರಬೇಕು, ಹಾಜರುಪಡಿಸಬೇಕು ಅಂತ ಹೇಳ್ತಾರೆ. ಆಯ್ತಾ? ಇನ್ನು ಅಂಗವಿಕಲ ಅಭ್ಯರ್ಥಿಗಳು ಸರ್ಕಾರದಿಂದ ಅಧಿಕೃತ ಜ್ಞಾಪನ ಸಂಖ್ಯೆ 2005 19/11/2005 ನಿಗದಿಪಡಿಸಿದ ನಮೂನೆ ಇದೆಯಂತೆ, ಆ ನಮೂನೆಯಲ್ಲೇ ಹಾಜರುಪಡಿಸಬೇಕು. ಫರ್ದರ್ ಕ್ಲಾರಿಫಿಕೇಶನ್ DCC ಬ್ಯಾಂಕ್. ಮತ್ತೆ ಹೇಳ್ತಾ ಇದ್ದೀನಿ, ಇದರಲ್ಲಿ ಹುಡುಗಾಟಿಕೆ ಬೇಡ. ಮತ್ತಿನ್ನೇನೋ ತಗೊಂಡೋದ್ರೆ ಕಷ್ಟ. ಅಚ್ಚುಕಟ್ಟಾಗಿ ಫೋನ್ ಮಾಡ್ರಿ, ಹೇಳ್ತಾರೆ, ಕ್ಲಿಯರ್ ಆಗಿ ಹೇಳ್ತಾರೆ. ಇಲ್ಲ ನಿಮ್ಗೆ ಫೋನ್ ಮಾಡಕ್ ಸಮಸ್ಯೆ ಅಂದ್ರೆ ಒಂದಿನ ಹೋಗೇ ಬಂದ್ಬಿಟ್ರಿ, ಪಟ್ ಅಂತ ಹೋದ್ರೆ ಮುಗಿದೋಯ್ತು. ಒಂದು ಸೋಮವಾರ ಬೆಳಗ್ಗೆ ಎದ್ದೋದ್ರೆ 5 ನಿಮಿಷದ ಕೆಲಸ. ಸರ್ ಏನೇನ್ ತರಬೇಕು ಒಂದು ಚಕ ಲೀಸ್ಟ್ ಮಾಡ್ಕೊಳ್ರಿ, ಎದ್ದು ಬಂದ್ರೆ ಲೀಸ್ಟ್ ತಗೊಂಡು ಹೊಂಟೋದ್ರೆ ಮುಗಿದೋಯ್ತು ಕೆಲಸ. ಇನ್ನು ಪ್ರಸ್ತುತ ಸೇವೆಯಲ್ಲಿ ಯಾರು ಇನ್ ಸರ್ವಿಸ್ನವ್ರು ಯಾರು ಇದ್ರೆ ನೇಮಕಾತಿ ಪ್ರಾಧಿಕಾರದಿಂದ NOC ತಗೊಂಡಿರ್ಬೇಕು. ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಕಡ್ಡಾಯವಾಗಿ ತಗೊಂಡಿರ್ಬೇಕು, ಹಾಜರುಪಡಿಸಬೇಕು. ಆಯ್ತಾ? ಇನ್ನು ಬೇಸಿಕ್ ಕಂಪ್ಯೂಟರ್ ಜ್ಞಾನ ಹೊಂದಿರೋ ಬಗ್ಗೆ ಎಲ್ಲಾ ಪ್ರಮಾಣ ಪತ್ರಗಳನ್ನು ಹಾಜರುಪಡಿಸಬೇಕು. ಬೇಸಿಕ್ ಪ್ರಮಾಣ ಪತ್ರ ಬೇಸಿಕ್ ಕಂಪ್ಯೂಟರ್ ಜ್ಞಾನದ್ದು ಸಪರೇಟ್ ಕೇಳಿರ್ತಾರೆ, ಅದ್ರದ್ದು ನೋಡ್ಕೋಬೇಕು, ಕಡ್ಡಾಯವಾಗಿ ಹಾಜರುಪಡಿಸಲೇಬೇಕು. ಅವ್ರನ್ನೇ ಕೇಳ್ಬೇಕು, ಮತ್ತೆ ಮತ್ತೇನಾರು ಇದು ಫೈನಲ್ ಆಗಿರೋದ್ರಿಂದ ಹೇಳ್ತಾ ಇದೀನಿ. ಯಾಕೆ ಅವ್ರನ್ನೇ ಕೇಳಿ ಅಂದ್ರೆ ಫೈನಲ್ ಎಂಡಿಂಗ್ ಸ್ಟೇಜ್ ಇದು. ಇಂಟರ್ವ್ಯೂಗೆ ಒಳಗಡೆ ಆಗಿ ಇಂಟರ್ವ್ಯೂ ಅಂತಂದ್ರೆ ಕೆಲಸನೇ ಸಿಕ್ಕೋಗುತ್ತೆ. ಅರ್ಥ ಆಗ್ತಾ ಇದೆಯಾ? ಅದಕ್ಕೋಸ್ಕರ ಹೇಳ್ತಾ ಇದೀನಿ. ಇನ್ನು ಇತರೆ ಪ್ರಮಾಣ ಪತ್ರಗಳು ಏನೇ ಇದ್ರು ಹಾಜರುಪಡಿಸಬೇಕಾಗುತ್ತೆ. ಇನ್ನ ಸೂಚನೆಗಳು ನೋಡ್ತಾ ಹೋಗೋದಾದ್ರೆ, ನಿಮ್ಮ ಇತ್ತೀಚಿನ ಪಾಸ್ಪೋರ್ಟ್ ಅಳತೆ 2 ಭಾವಚಿತ್ರಗಳೊಂದಿಗೆ ಸಂದರ್ಶನ ಸಮಯದಲ್ಲಿ ಸಲ್ಲಿಸುವ ಷರತ್ತುಗೊಳಪಟ್ಟಿಗೆ ಒಳಪಟ್ಟಂತೆ ನಿಮ್ಮ ಸಂದರ್ಶನಕ್ಕೆ ಹಾಜರಾಗಲು ಅನುಮತಿ ನೀಡಿದೆ. 2 ಭಾವಚಿತ್ರಗಳು ತಗೊಂಡೋಗ್ಬೇಕು. ಇದನ್ನೇನು ಕೇಳೋ ಅಗತ್ಯ ಇಲ್ಲ, ಬ್ಯಾಂಕ್ನವ್ರನ್ನ ಕೇಳೋ ಅಗತ್ಯ ಇಲ್ಲ. ಯಾಕಂದ್ರೆ ಇಲ್ಲಿ ಕ್ಲಿಯರ್ ಕಾಣಿಸ್ತಾ ಇದೆ. ಇದರಲ್ಲಿ ಯಾವುದೇ ಡೌಟ್ಸು ಬರೋ ಚಾನ್ಸಸ್ ಇಲ್ಲ. ಇತ್ತೀಚಿನ ಕಲರ್ಫುಲ್ 2 ಭಾವಚಿತ್ರಗಳು ತಗೊಂಡೋಗ್ರಿ. ಪಾಸ್ಪೋರ್ಟ್ ಅಳತೆದು 2 ಭಾವಚಿತ್ರಗಳು ತಗೊಂಡೋದ್ರೆ ಮುಗಿದೋಯ್ತು. ಎಲ್ಲಾ ಮೂಲ ಪ್ರಮಾಣ ಪತ್ರಗಳನ್ನು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕ ಅಂದ್ರೆ 16/1/2025 ಒಳಗಡೆ ಚಾಲ್ತಿಯಲ್ಲಿರುವಂತೆ ಹಾಜರುಪಡಿಸತಕ್ಕದ್ದು. ಕೊನೆಯ ದಿನಾಂಕದ ನಂತರ ಪಡೆದ ಪ್ರಮಾಣ ಪತ್ರಗಳನ್ನ ಯಾವುದೇ ಕಾರಣಕ್ಕೂ ಪರಿಗಣಿಸುವುದಿಲ್ಲ. ಇದು ಈ ಲೈನ್ ಏನಾರು ಅರ್ಥ ಆಗ್ಲಿಲ್ಲ ಅಂದ್ರೆ, ನಿಮಗೆ ಈ ಲೈನು ಅರ್ಥ ಆಗ್ಲಿಲ್ಲ ಅಂದ್ರೆ ದಯವಿಟ್ಟು DCC ಬ್ಯಾಂಕ್ನ ಕನ್ಸಲ್ಟ್ ಮಾಡಿ. ಇದನ್ನ ನಾವು ಕ್ಲಾರಿಫೈ ಮಾಡ್ಬೋದು, ಈಸಿ ಕ್ಲಾರಿಫೈ ಮಾಡ್ಬೋದು. ಬಟ್ DCC ಬ್ಯಾಂಕ್ನವ್ರು ಯಾವ ತರ ತಗೋತಾರೋ ಗೊತ್ತಿಲ್ಲ, ಯಾವ ರೀತಿ ತಗೋತಾರೋ ಐಡಿಯಾ ಇಲ್ಲದೆ ಇರೋ ಕಾರಣದಿಂದಾಗಿ ಇದು ಫೈನಲ್ ಇದಾಗಿರೋದ್ರಿಂದ ದಯವಿಟ್ಟು ಅವ್ರನ್ನೇ ಕೇಳಿ. ಅವ್ರು ಕೇಳಿದ್ರೆ ಪಕ್ಕ ಹೇಳ್ತಾರೆ ವಿತಿನ್ ದ ಡೇಟಲ್ಲಿ ಇರಬೇಕು ಅಂತ ಮೀನಿಂಗು. ದಯವಿಟ್ಟು ಒಂದ್ಸತಿ ಕೇಳಿ, ಒಂದ್ಸತಿ ಫೋನ್ ಮಾಡಿ ಕೇಳಿ ಕನ್ಫರ್ಮ್ ಮಾಡ್ಕೊಂಬಿಡಿ. ಅಲ್ಲಿ ಇಂಟರ್ವ್ಯೂ ದಿನ ಹೋಗಿ
ತಟ್ಟಾಡಿದ್ರೆ ಕಷ್ಟ, ತುಂಬಾ ಕಷ್ಟ, ಒಪ್ಪೋದಿಲ್ಲ. ಆಮೇಲೆ ಸುಮ್ಮನೆ ಯಾಕೆ ರಾಮಾಯಣ ಮಾಡ್ಕೊಳ್ಳೋದು, ಇದು ಬೆಟರ್ ಆಪ್ಷನ್. ಇನ್ನ ಮೇಲ್ಕಂಡ ಮೂಲ ಪ್ರಮಾಣ ಪತ್ರಗಳನ್ನು ಪರಿಶೀಲನೆಗಾಗಿ ಸಲ್ಲಿಸಿದ ನಂತರವೇ ಅಭ್ಯರ್ಥಿಯು ನೇಮಕಾತಿ ಸಮಿತಿಯ ಮುಂದೆ ಸಂದರ್ಶನಕ್ಕೆ ಅರ್ಹತೆ ಹೊಂದುವ ಕಾರಣ ಮೂಲ ದಾಖಲಾತಿಗಳನ್ನ ತಪ್ಪದೇ ಪರಿಶೀಲನೆಗೆ ಸಂದರ್ಶನ ಸಮಯದಲ್ಲಿ ಸಲ್ಲಿಸತಕ್ಕದ್ದು. ನಿಮ್ದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ ನಂತರದಲ್ಲೇನೆ ಇಂಟರ್ವ್ಯೂ ಪೆನಲ್ ಒಳಗಡೆ ಬಿಡೋದು ಅಂತ ಇದರ ಅರ್ಥ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ ನಂತರವೇ ಕ್ಲಿಯರ್ ಆಗಿ ಹೇಳಿದೆ ನೋಡ್ರಿ. ಮೂಲ ಪ್ರಮಾಣ ಪತ್ರಗಳನ್ನ ಪರಿಶೀಲನೆಗಾಗಿ ಸಲ್ಲಿಸಿದ ನಂತರವೇ ಅಭ್ಯರ್ಥಿನ ಇಂಟರ್ವ್ಯೂಗೆ ಬಿಡ್ತೀವಿ. ಆದ್ರಿಂದ ಮೂಲ ದಾಖಲಾತಿಗಳನ್ನ ಅಷ್ಟನ್ನು ಸಲ್ಲಿಸಲೇಬೇಕು ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ. ನೆಕ್ಸ್ಟ್, ಮೇಲಿನ ಮೂಲ ದಾಖಲಾತಿಗಳೊಂದಿಗೆ ಅವುಗಳ ಜೆರಾಕ್ಸ್ ಪ್ರತಿಗಳನ್ನ ದ್ವಿಪ್ರತಿಯಲ್ಲಿ ಹಾಜರುಪಡಿಸುವುದು. 2 ಸೆಟ್ ಜೆರಾಕ್ಸ್ ಮಾಡಿಸ್ಕೊಳ್ರಿ. ಇದು ಏನು ಕ್ಲಾರಿಫಿಕೇಶನ್ ಅಗತ್ಯತೆ ಇಲ್ಲ. 2 ಅಲ್ದಿರ 3 ಸೆಟ್ಟೇ ಮಾಡಿಸಿರ್ರಿ. ಸೇಫರ್ ಸೈಡ್ 3 ಸೆಟ್ಟೇ ಮಾಡಿಸಿರಿ. 2 ಸೆಟ್ ತಗೋತಾರೆ, 3 ಸೆಟ್ಟೇ ಮಾಡಿಸಿರ್ರಿ. 3 ಸೆಟ್ ಸೇಫರ್ ಸೈಡ್ ಮಾಡಿಸಿಟ್ಕೊಳ್ರಿ. ಮೂಲ ದಾಖಲಾತಿಗಳೊಂದಿಗೆ ಅವುಗಳ ಜೆರಾಕ್ಸ್ ಪ್ರತಿಗಳನ್ನ ದ್ವಿಪ್ರತಿ ಅಂದ್ರೆ 2 ಸೆಟ್ನ ದ್ವಿಪ್ರತಿಯಲ್ಲಿ ಹಾಜರುಪಡಿಸಬೇಕು ಅಂತ 3 ಸೆಟ್ಟೇ ಮಾಡ್ಕೊಂಡು 1 ಸೆಟ್ ಎಕ್ಸ್ಟ್ರಾನೇ ಬಿದ್ದಿರ್ಲಿ ತಗೊಂಡೋಗ್ರಿ. 1 ಸೆಟ್ ಎಕ್ಸ್ಟ್ರಾನೇ, ಒಟ್ಟು 3 ಸೆಟ್. ದ್ವಿಪ್ರತಿ ಅಂದ್ರೆ 2 ಸೆಟ್ ಅಡಿಷನಲ್ ಆಗಿ ಒಂದು ಮಾಡಿಸಿ ಇಟ್ಕೊಂಡಿರ್ರಿ. ಆಯ್ತಾ? ಸಂದರ್ಶನಕ್ಕೆ ಸಂಬಂಧಿಸಿದಂತೆ ಯಾವುದೇ ಪ್ರಯಾಣ ಭತ್ಯೆ ನೀಡಲಾಗುವುದಿಲ್ಲ, ಪ್ರಯಾಣ ಭತ್ಯೆ ಕೊಡೋದಿಲ್ಲ. ನಿಮ್ ಖರ್ಚಲ್ಲೇ ನೀವು ಹೋಗಿ ಬರ್ಬೇಕು. ಅರ್ಥ ಆಗ್ತಿದ್ಯಾ? ಸಂದರ್ಶನಕ್ಕೆ ಗೈರು ಹಾಜರಾದವರಿಗೆ, ಮೂಲ ದಾಖಲಾತಿ ಸಲ್ಲಿಸಲು ವಿಫಲರಾದವರಿಗೆ ಮತ್ತೊಂದು ಅವಕಾಶ ನೀಡಲಾಗುವುದಿಲ್ಲ. ಅವರುಗಳನ್ನು ಆಯ್ಕೆ ಪ್ರಕ್ರಿಯೆಯಿಂದ ಕೈಬಿಡಲಾಗುವುದು. ಮತ್ತೆ ನಾನು ಯಾವುದು ಡಾಕ್ಯುಮೆಂಟ್ ಸಲ್ಲಿಸಿಲ್ಲ, ನಮ್ಗೆ ಇನ್ನೊಂದು ದಿನ ಕೊಡಿ ಅಂದ್ರೆ ಕೊಡಲ್ಲ. ಅವ್ರು ಏನ್ ಕೊಟ್ಟಿರ್ತಾರೆ ಅವತ್ತೇ ಹೋಗ್ಬೇಕು. ಕೊಟ್ಟಿದ್ದ ದಿನ ಹೋಗಿ ಅಟೆಂಡ್ ಮಾಡ್ಕೊಂಡು ಬರ್ಬೇಕು ಅಂತ ಇದರ ಅರ್ಥ. ನೆಕ್ಸ್ಟ್, ಆಯಾ ಹುದ್ದೆಗೆ ಸಂದರ್ಶನಕ್ಕೆ ನಿಗದಿಪಡಿಸಿದ ಅವಧಿಯೊಳಗೆ ಅಭ್ಯರ್ಥಿಗಳು ಹಾಜರಾದಲ್ಲಿ ಮಾತ್ರ ಸಂದರ್ಶನಕ್ಕೆ ಅವಕಾಶ ನೀಡಲಾಗುವುದು. ತಪ್ಪಿದಲ್ಲಿ ಅಂತ ಅವಕಾಶ ಆಯ್ಕೆ ಪ್ರಕ್ರಿಯೆಯಿಂದ ಕೈಬಿಡಲಾಗುವುದು. ಅವತ್ತಿನ ದಿನ ಆ ಡೇಟು ಆ ಗಂಟೆಗೆ ಮುಂಚೆ 1 ಗಂಟೆ ಮುಂಚೆ ಹಾಜರಿರ್ರಿ. ನಿಮ್ ಕೈಯಲ್ಲಿ ಏನ್ ಲೆಟರ್ ಇರುತ್ತೆ ಅಲ್ಲಿ ಏನ್ ತೋರಿಸ್ತಾ ಇರುತ್ತೆ ಡೇಟು ಟೈಮಿಂಗ್ಸು, ಆ ಡೇಟ್ಗೆ 1 ಅವರ್. ಈಗ ಏನೋ 9:30ಗೆ ಇಂಟರ್ವ್ಯೂ ಅಂದ್ರೆ 8 ಗಂಟೆಗೆ ಅಲ್ಲಿರ್ಬೇಕು. 8 ಗಂಟೆಗೆ ಹೋಗಿ ಆರಾಮಾಗಿ ಕೂತ್ಕೊಳ್ಳಿ, ನೋಡ್ರಿ, ಅಲ್ಲೆಲ್ಲ ಜಾಗ ಎಲ್ಲ ನೋಡ್ಕೊಳ್ರಿ. ಯಾವ ಕಾಲೇಜು ಅಲ್ಲಿ ಎಲ್ಲಿ ಯಾವ ಪ್ಲೇಸಲ್ಲಿ ಹಾಕಿದ್ದಾರೆ ಏನು ಎತ್ತ ಅಂತ ಎಲ್ಲಾರು ಹಾಕಿರ್ಲಿ. ಅದು ಕೊಡಗು DC ಬ್ಯಾಂಕ್ ಎಲ್ಲಾರು ಹಾಕಿರ್ಲಿ. ಅದು ನಿಮ್ಗೆ ಏನ್ ಅಡ್ರೆಸ್ ಕೊಟ್ಟಿದ್ರೆ ಆ ಅಡ್ರೆಸ್ನ ಹಿಂದಿನ ದಿನನೇ ಹೋಗಿ ಒಂದ್ಸತಿ ನೋಡ್ಕೊಂಡ್ ಬಂದಿರಿ, ಕನ್ಫರ್ಮ್ ಮಾಡ್ಕೊಂಡಿರಿ ಅಷ್ಟೇ. ಇನ್ನ ಸದರಿ ಹುದ್ದೆಗೆ ಆಯ್ಕೆ ಹೊಂದಲು ಇಚ್ಛೆ ಇಲ್ಲದೆ ಹೋದ್ರೆ ನೇಮಕಾತಿ ಪ್ರಾಧಿಕಾರಕ್ಕೆ ಲಿಖಿತವಾಗಿ ತಿಳಿಸ್ಬೇಕು ಅಂತ ಹೇಳ್ತಾರೆ. ನಮ್ಗೆ ಬೇಡ ಅಂತಂದ್ರೆ ಬರ್ಕೊಡೋ ಆಪ್ಷನ್ ಇದೆ. ಬೇಡ ಸರ್ ನಮ್ಗೆ ಅಂತ ಅಷ್ಟೇ. ಇನ್ನ ಅಭ್ಯರ್ಥಿ ಹೆಸರು ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ಸೇರ್ಪಡೆ ಆಗಿದೆ ಎಂಬುದರ ಆಧಾರದ ಮೇಲೆ ನೇಮಕಾತಿ ಹಕ್ಕು ಇರೋದಿಲ್ಲ. ಜಸ್ಟ್ ಅದನ್ನ ಇದರಲ್ಲಿ ಏನು 1:5 ಬಂದಿದೆ ಅಂತೇಳಿ ಸೆಲೆಕ್ಷನ್ ಆದವು ಅಂತ ಅರ್ಥ ಅಲ್ಲ. ಇಂಟರ್ವ್ಯೂ ಇದೆ ಅಂತ ಅರ್ಥ. ಇಂಟರ್ವ್ಯೂ ಬಂದಿದ್ದೀರಾ ಅಂತ ಅಷ್ಟೇ ಅರ್ಥ. ಇಂಟರ್ವ್ಯೂ ಫೇಸ್ ಮಾಡ್ರಿ, ತದನಂತರದಲ್ಲಿ ಫೈನಲ್ ಲಿಸ್ಟ್ ಅನೌನ್ಸ್ ಮಾಡ್ತಾರೆ, ಅದು ಫೈನಲ್ ಅಂತ ಅರ್ಥ. ಆಯ್ತಾ? ಅಭ್ಯರ್ಥಿಗಳಿಗೆ ಕನ್ನಡ ಭಾಷೆ ಓದಲು ಮತ್ತು ಬರೆಯಲು ಕಡ್ಡಾಯವಾಗಿ ಬರಲೇಬೇಕು. ಕನ್ನಡ ಮಸ್ಟ್ ಅಂಡ್ ಶುಡ್ ಓದೋದು ಬರೆಯೋದಕ್ಕೆ ಬರಲೇಬೇಕು, ಯಾಕಂದ್ರೆ ಕರ್ನಾಟಕದಲ್ಲಿ ವರ್ಕ್ ಮಾಡ್ತಾ ಇರೋದು. ನೆಕ್ಸ್ಟ್, ನೇಮಕಾತಿ ಸಭೆ ಕೊಠಡಿಗೆ ಅಭ್ಯರ್ಥಿ ಯಾವುದೇ ಪುಸ್ತಕ ಮೊಬೈಲ್ ತರೋಂಗಿಲ್ಲ. ಸ್ವಂತ ಜವಾಬ್ದಾರಿಯ ಮೇಲೆ ಸಂದರ್ಶನ ಕೊಠಡಿಯಿಂದ ದೂರ ಇರಿಸಬೇಕು ಅಂತ ಹೇಳಿದ್ದಾರೆ. ಯಾವುದೇ ಮೊಬೈಲು ಬುಕ್ಕು ಏನು ತರಕ್ ಬರೋದಿಲ್ಲ. ತಂದ್ರು ಎಲ್ಲರೂ ಆಚೆ ಇಡ್ತಿರ್ತಾರೆ, ಮುಂಚಿತವಾಗಿ ಹೇಳಿದ್ದಾರೆ. ಬ್ಯಾಂಕ್ ಕಳಿಸಿರುವ ಮೌಖಿಕ ಸಂದರ್ಶನ ಕಾರ್ಯಪತ್ರವನ್ನು ಕಡ್ಡಾಯವಾಗಿ ತರಬೇಕು. ಈ ಲೆಟರ್ ಇದೆಯಲ್ಲ 100% ಕಡ್ಡಾಯವಾಗಿ ತಗೊಂಡೋಗ್ಬೇಕು. ಅರ್ಥ ಆಗ್ತಾ ಇದೆಯಾ? ಇದಿಷ್ಟು ಕಂಡೀಷನ್ಸು. ಏನೇ ಒಂದು ಸಣ್ಣ ಡೌಟ್ ಬಂದ್ರು ಇಮಿಡಿಯೇಟ್ಲಿ DC ಬ್ಯಾಂಕ್ ಕಾಲ್ ಮಾಡ್ರಿ. ಪ್ರತಿಯೊಂದನ್ನು 10 ಸತಿ ಕ್ಲಾರಿಫೈ ಮಾಡ್ಕೊಳ್ರಿ. ಮತ್ತೆ ಯಾರನ್ನು ಕೇಳ್ಬೇಡ್ರಿ. ಇದು ಫೈನಲ್ ಆಗಿರ್ತಕ್ಕಂಥದ್ದು, ಫೈನಲ್ ಲೆಟರ್. ಇದು ಒಂಚೂರು ಹೆಚ್ಚು ಕಮ್ಮಿ ಆದ್ರೂ ಕಷ್ಟ. ಅದಕ್ಕೆ DCC ಬ್ಯಾಂಕ್ನ ಕಾಂಟ್ಯಾಕ್ಟ್ ಮಾಡ್ರಿ. ನೆಕ್ಸ್ಟ್ ಇಷ್ಟೇನಮ್ಮ, ಇಷ್ಟಿರುತ್ತೆ. ಹೋಗ್ರಿ, ಎಲ್ಲಾರು ಅಟೆಂಡ್ ಮಾಡ್ರಿ, ಅಚ್ಚುಕಟ್ಟಾಗಿ ಅಟೆಂಡ್ ಮಾಡ್ಕೊಂಬರ್ರಿ. BA ಏನು ಓದಬೇಕು, BCom ಏನು ಓದಬೇಕು, ನೆಕ್ಸ್ಟ್ BSc ಏನು ಓದಬೇಕು, ಇಲ್ಲಿ MSc ಏನು, MBA MCom ಏನು, MA ಏನು ಓದಬೇಕು, ಪರ್ಟಿಕ್ಯುಲರ್ ಆಗಿ ಕ್ವಶನ್ ಆನ್ಸರ್ಸ್ ಮಾಡಿ ಹೇಳಿ ಅಂತ ಹೇಳ್ತಾ ಇದ್ದೀರಾ. ಸೊ ಖಂಡಿತವಾಗ್ಲೂ ನಾನು ಫ್ರೀ ಇದು ಮಾಡಾಕ್ತೀನಮ್ಮ. ವಿತಿನ್ ದಿಸ್ ಡೇಟ್ ಒಳಗಡೆ ಮಾಡಾಕ್ತೀನಿ. ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ. ಎಲ್ಲರೂ ಇಂಟರ್ವ್ಯೂ ಚೆನ್ನಾಗಿ ಅಟೆಂಡ್ ಮಾಡಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಮ್ಯಾಕ್ಸಿಮಮ್ ಪ್ರಯತ್ನ ಮಾಡ್ರಿ. ಯಾವುದೇ ಕಾರಣಕ್ಕೂ ಗಿವ್ ಅಪ್ ಬೇಡ. ಮ್ಯಾಕ್ಸಿಮಮ್ ಟ್ರೈ ಮಾಡ್ರಿ. ಎಲ್ಲರೂ ಸೆಲೆಕ್ಷನ್ ಆಗ್ರಿ. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.